ಎರಡೂವರೆ ತಿಂಗಳ ಹಿಂದೆನೇ ನಾನು ಸಿಎಂಗೆ ಅಕ್ರಮ ಸೈಟ್ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ದೆ. ಸಿಎಂ ಅವರು ಇಷ್ಟು ವರ್ಷದ ರಾಜಕೀಯ ಜೀವನವನ್ನ 14 ಸೈಟ್ ನುಂಗಬಾರದು ಅಂತ ಅವತ್ತೇ ನಾನು ಹೇಳಿದ್ದೆ. ಎರಡೂವರೆ ತಿಂಗಳ ಹಿಂದೆ ವಾಪಸ್ ಕೊಟ್ಟಿದ್ದಿದ್ರೆ ಇವತ್ತು ಪ್ರಾಸಿಕ್ಯೂಷನ್ ಕೇಸ್ ಏನೂ ಆಗ್ತಾ ಇರಲಿಲ್ಲ, ಕುರ್ಚಿನೂ ಅಲಗಾಡ್ತಾ ಇರಲಿಲ್ಲ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಈ ಗುತ್ತು ಬರುತ್ತೆ ಅಂತ ಗೊತ್ತಿದ್ದಾದ್ಮೇಲೂ ಅವ್ರು ಯಾಕೆ ಹಠ ಹಿಡ್ಕೊಂಡು ಇಷ್ಟು ದಿನವರೆಗೂ ಸೈಟ್ ಕೊಡಲಿಲ್ಲ? ಆಯ್ತು, ಬಿಜೆಪಿಯಿಂದ ಪಾದಯಾತ್ರೆ ತೆಗೆದುಕೊಂಡವಲ್ಲ, ಅವತ್ತಾರು ಕೊಟ್ಟು ಬಿಡ್ಬೋದಿತ್ತಲ್ವಾ? ಇವ್ರದ್ದು ಸಮಾವೇಶ ಆಯ್ತಲ್ವಾ? ಆ ಸಂದರ್ಭದಲ್ಲಿ ಟಿವಿಗೆ ಇಂಟರ್ವ್ಯೂ ಕೂಡ ಕೊಟ್ಬಿಡ್ತೀನಿ, ಸರೆಂಡರ್ ಮಾಡ್ತೀನಿ ಅಂತ ಅವತ್ತಾರು ಕೊಟ್ಬಿಡ್ಬೋದಿತ್ತಲ್ವಾ? ಈಗ ನಿಮಗೆ ಕೇಸ್ ಎಲ್ಲ ಆಗಿ ಆದ ನಂತರ ಆಮೇಲೆ ಹೈಕೋರ್ಟಲ್ಲಿ ಯಾಕೆ ಫೈಟ್ ಮಾಡೋಕ್ಕೆ ಹೋಗಿದ್ರಿ? ಹಾಗಾದರೆ ನೀವು ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ತಪ್ಪು. ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಯಾಕೆ ಹೋದ್ರಿ? ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಾದ ನಂತರ FIR ರಿಜಿಸ್ಟರ್ ಆಗಿದೆ. ಈಗ ಇಡಿ ಬಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದೆ. ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದರೆ ಇದನ್ನು ಯಾರೂ ಮೆಚ್ಚಲ್ಲ, ನಿಮ್ಮ ಆತ್ಮಸಾಕ್ಷಿನೂ ಮೆಚ್ಚಲ್ಲ. ಗುತ್ತು ಬರುತ್ತೆ ಅಂತ ಗೊತ್ತಿ ಎರಡೂವರೆ ತಿಂಗಳ ಹಿಂದೆನೇ ನಾನು ಸಿಎಂಗೆ ಅಕ್ರಮ ಸೈಟ್ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ದೆ. ಸಿಎಂ ಅವರು ಇಷ್ಟು ವರ್ಷದ ರಾಜಕೀಯ ಜೀವನವನ್ನ 14 ಸೈಟ್ ನುಂಗಬಾರದು ಅಂತ ಅವತ್ತೇ ನಾನು ಹೇಳಿದ್ದೆ. ಎರಡೂವರೆ ತಿಂಗಳ ಹಿಂದೆ ವಾಪಸ್ ಕೊಟ್ಟಿದ್ದಿದ್ರೆ ಇವತ್ತು ಪ್ರಾಸಿಕ್ಯೂಷನ್ ಕೇಸ್ ಏನೂ ಆಗ್ತಾ ಇರಲಿಲ್ಲ, ಕುರ್ಚಿನೂ ಅಲಗಾಡ್ತಾ ಇರಲಿಲ್ಲ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಈ ಗುತ್ತು ಬರುತ್ತೆ ಅಂತ ಗೊತ್ತಿದ್ದಾದ್ಮೇಲೂ ಅವ್ರು ಯಾಕೆ ಹಠ ಹಿಡ್ಕೊಂಡು ಇಷ್ಟು ದಿನವರೆಗೂ ಸೈಟ್ ಕೊಡಲಿಲ್ಲ? ಆಯ್ತು, ಬಿಜೆಪಿಯಿಂದ ಪಾದಯಾತ್ರೆ ತೆಗೆದುಕೊಂಡವಲ್ಲ, ಅವತ್ತಾರು ಕೊಟ್ಟು ಬಿಡ್ಬೋದಿತ್ತಲ್ವಾ? ಇವ್ರದ್ದು ಸಮಾವೇಶ ಆಯ್ತಲ್ವಾ? ಆ ಸಂದರ್ಭದಲ್ಲಿ ಟಿವಿಗೆ ಇಂಟರ್ವ್ಯೂ ಕೂಡ ಕೊಟ್ಬಿಡ್ತೀನಿ, ಸರೆಂಡರ್ ಮಾಡ್ತೀನಿ ಅಂತ ಅವತ್ತಾರು ಕೊಟ್ಬಿಡ್ಬೋದಿತ್ತಲ್ವಾ? ಈಗ ನಿಮಗೆ ಕೇಸ್ ಎಲ್ಲ ಆಗಿ ಆದ ನಂತರ ಆಮೇಲೆ ಹೈಕೋರ್ಟಲ್ಲಿ ಯಾಕೆ ಫೈಟ್ ಮಾಡೋಕ್ಕೆ ಹೋಗಿದ್ರಿ? ಹಾಗಾದರೆ ನೀವು ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ತಪ್ಪು. ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಯಾಕೆ ಹೋದ್ರಿ? ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಾದ ನಂತರ FIR ರಿಜಿಸ್ಟರ್ ಆಗಿದೆ. ಈಗ ಇಡಿ ಬಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದೆ. ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದರೆ ಇದನ್ನು ಯಾರೂ ಮೆಚ್ಚಲ್ಲ, ನಿಮ್ಮ ಆತ್ಮಸಾಕ್ಷಿನೂ ಮೆಚ್ಚಲ್ಲ. ಗುತ್ತು ಬರುತ್ತೆ ಅಂತ ಗೊತ್ತಿ ಎರಡೂವರೆ ತಿಂಗಳ ಹಿಂದೆನೇ ನಾನು ಸಿಎಂಗೆ ಅಕ್ರಮ ಸೈಟ್ ವಾಪಸ್ ಕೊಟ್ಬಿಡಿ ಅಂತ ಹೇಳಿದ್ದೆ. ಸಿಎಂ ಅವರು ಇಷ್ಟು ವರ್ಷದ ರಾಜಕೀಯ ಜೀವನವನ್ನ 14 ಸೈಟ್ ನುಂಗಬಾರದು ಅಂತ ಅವತ್ತೇ ನಾನು ಹೇಳಿದ್ದೆ. ಎರಡೂವರೆ ತಿಂಗಳ ಹಿಂದೆ ವಾಪಸ್ ಕೊಟ್ಟಿದ್ದಿದ್ರೆ ಇವತ್ತು ಪ್ರಾಸಿಕ್ಯೂಷನ್ ಕೇಸ್ ಏನೂ ಆಗ್ತಾ ಇರಲಿಲ್ಲ, ಕುರ್ಚಿನೂ ಅಲಗಾಡ್ತಾ ಇರಲಿಲ್ಲ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಈ ಗುತ್ತು ಬರುತ್ತೆ ಅಂತ ಗೊತ್ತಿದ್ದಾದ್ಮೇಲೂ ಅವ್ರು ಯಾಕೆ ಹಠ ಹಿಡ್ಕೊಂಡು ಇಷ್ಟು ದಿನವರೆಗೂ ಸೈಟ್ ಕೊಡಲಿಲ್ಲ? ಆಯ್ತು, ಬಿಜೆಪಿಯಿಂದ ಪಾದಯಾತ್ರೆ ತೆಗೆದುಕೊಂಡವಲ್ಲ, ಅವತ್ತಾರು ಕೊಟ್ಟು ಬಿಡ್ಬೋದಿತ್ತಲ್ವಾ? ಇವ್ರದ್ದು ಸಮಾವೇಶ ಆಯ್ತಲ್ವಾ? ಆ ಸಂದರ್ಭದಲ್ಲಿ ಟಿವಿಗೆ ಇಂಟರ್ವ್ಯೂ ಕೂಡ ಕೊಟ್ಬಿಡ್ತೀನಿ, ಸರೆಂಡರ್ ಮಾಡ್ತೀನಿ ಅಂತ ಅವತ್ತಾರು ಕೊಟ್ಬಿಡ್ಬೋದಿತ್ತಲ್ವಾ? ಈಗ ನಿಮಗೆ ಕೇಸ್ ಎಲ್ಲ ಆಗಿ ಆದ ನಂತರ ಆಮೇಲೆ ಹೈಕೋರ್ಟಲ್ಲಿ ಯಾಕೆ ಫೈಟ್ ಮಾಡೋಕ್ಕೆ ಹೋಗಿದ್ರಿ? ಹಾಗಾದರೆ ನೀವು ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ತಪ್ಪು. ಅದಕ್ಕೆ ನೀವು ತಡೆ ಹಾಕಬೇಕು ಅಂತ ಹೇಳಿ ನೀವು ಕೋರ್ಟ್ಗೆ ಯಾಕೆ ಹೋದ್ರಿ? ಆಮೇಲೆ ಕೋರ್ಟು ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಾದ ನಂತರ FIR ರಿಜಿಸ್ಟರ್ ಆಗಿದೆ. ಈಗ ಇಡಿ ಬಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದೆ. ಈಗ ಬಂದು ನೀವು ಸರೆಂಡರ್ ಮಾಡ್ತೀನಿ ಅಂತಂದರೆ ಇದನ್ನು ಯಾರೂ ಮೆಚ್ಚಲ್ಲ, ನಿಮ್ಮ ಆತ್ಮಸಾಕ್ಷಿನೂ ಮೆಚ್ಚಲ್ಲ. ಗುತ್ತು ಬರುತ್ತೆ ಅಂತ ಗೊತ್ತಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.